ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕೆಪಿಸಿಸಿ ಕೋಆರ್ಡಿನೇಟರ್ ಮತ್ತು ಎಬಿಡಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ರಾಜೀವ್ ಗೌಡ ಅವರ ಜನ್ಮದಿನದ ಪ್ರಯುಕ್ತ ಹಾಗೂ ಯುವಕರಿಗಾಗಿ ಒನಲು ಬೆಳಕಿನ ಕ್ರೀಡೆಯನ್ನು ಆಯೋಜಿಸಲಾಗಿದೆ. ಕ್ರಿಕೆಟ್ ತಂಡದಲ್ಲಿ ಸುಮಾರು 80ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಲಿದ್ದು, ನಾಳೆಯಿಂದಲೇ ಅಂದರೆ ಶುಕ್ರವಾರದಿಂದ ರಾಜೀವ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಈ ಒಂದು ಕ್ರೀಡಾಂಗಣದ ವೇದಿಕೆ ಹಾಗೂ ಕ್ರೀಡಾಂಗಣವನ್ನು ಯಾವ ರೀತಿ ಸಜ್ಜುಗೊಳಿಸುತ್ತಿದ್ದಾರೆ ಅನ್ನೋದನ್ನು ನೀವು ನೋಡಬಹುದು. ನೆಹರು ಕ್ರೀಡಾಂಗಣವನ್ನು ಯಾವ ರೀತಿ ಸಜ್ಜುಗೊಳಿಸುತ್ತಿದ್ದಾರೆ ಎಂಬುದನ್ನು ನೀವು ಸಹ ನೋಡಬಹುದು. ಸುತ್ತಲೂ ಸಹ ನೋಡಿ ಯಾವ ರೀತಿ ಸ್ವಚ್ಛಗೊಳಿಸುತ್ತಿದ್ದಾರೆ ಹಾಗೂ ಕ್ರೀಡಾಂಗಣವನ್ನು ಯಾವ ರೀತಿ ಸಜ್ಜುಗೊಳಿಸುತ್ತಿದ್ದಾರೆ, ಫೆಡ್ಲೈಟು ಯಾವ ರೀತಿ ಹಾಕಿದ್ದಾರೆ ಎಂಬುದನ್ನು ನಾವು ಕಾಣಬಹುದು. ಈ ರಾಜೀವ್ ಗೌಡ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಉತ್ತಮವಾದಂತಹ ಕ್ರಿಕೆಟನ್ನು ತಾಲೂಕಿನಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಿರ್ತಕ್ಕಂಥದ್ದು. ರಾಜೀವ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಾದ್ಯಂತ ಎಲ್ಲ ಯುವಕರಿಗೂ ಕ್ರಿಕೆಟ್ ಅನ್ನು ಒನಲು ಬೆಳಕಿನ ಪಂದ್ಯವನ್ನು ಆಯೋಜಿಸಲಾಗಿದೆ. ಸುತ್ತಲೂ ಫೆಡ್ಲೈಟ್ ಇದೆ ನೋಡಿ, ಒಟ್ಟು 8 ಫೆಡ್ಲೈಟ್ ಇದೆ. ಹಾಗೂ ನಿಮಗೆ ಇದನ್ನು ಕ್ರೀಡೆಯನ್ನು ನೋಡೋದಕ್ಕೆ ಲೈವ್ ಸ್ಟ್ರೀಮ್ ಇದೆ. ಏನಪ್ಪ ಅಂತಂದರೆ S7 ಎಂಬ ಚಾನಲ್ನಲ್ಲಿ ಲೈವ್ ಬರುತ್ತದೆ. ಪ್ರತಿಯೊಬ್ಬ ಆಟಗಾರನು ಆಡುವಂತಹ ಒಂದು ಲೈವಲ್ಲಿ ನೀವು ನೋಡ್ಬೋದು. ರಾಜೀವ್ ಗೌಡ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿರುವಂತಹ ಒಂದು ಒನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ. ರಾಜ್ಯದ ನಾಯಕರು ಸಹ ಬರುವ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಇನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಬರುವ ನಿರೀಕ್ಷೆ ಇದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರಣ್ಣ ಅವರು ಬರುವ ನಿರೀಕ್ಷೆ ಇದೆ. ಹಾಗೆಯೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ತುಂಬ ಹೆಸರುಗಳಿರುವಂತಹ ಹಿರಿಯ ನಾಯಕರು, ಮುತ್ಸದ್ದಿಗಳು ವಿ ಮುನಿಯಪ್ಪ ಅವರು ಸಹ ಬರುವ ನಿರೀಕ್ಷೆ ಇದೆ ಎಂದು ಹೇಳುತ್ತಾರೆ. ಹಾಗೆಯೇ ನಾಳೆ ಒಂದು ಕ್ರೀಡೆಯ ಬಗ್ಗೆ ಅವರ ಅಭಿಮಾನಿಗಳು ಮತ್ತು ಅವರ ABD ಟ್ರಸ್ಟ್ ತಂಡದ ಸದಸ್ಯರಾದ ಹಾಗೂ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ನರೇಂದ್ರ GN ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ, ಏನು ಹೇಳ್ತಾರೆ ಅಂತ. ಸರ್, ನಾಳೆ ABD ಟ್ರಸ್ಟ್ನ ಅಧ್ಯಕ್ಷರು, ಕಾಂಗ್ರೆಸ್ನ ಮುಖಂಡರು ಹಾಗೂ KPCC ಕೋಆರ್ಡಿನೇಟರ್ನ ಸಂಯೋಜಕರಾದಂಥ ಬಿ ರಾಜೀವ್ ಗೌಡ ಅವರ ಹುಟ್ಟುಹಬ್ಬ 21ನೇ ತಾರೀಕು ನಡೆಯುತ್ತಿದೆ. ಸೊ ಅದಕ್ಕೆ ಏನೆಲ್ಲ ತಯಾರಿ ನಡೆಯುತ್ತಿದೆ ಸರ್? ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ 5-6 ವರ್ಷಗಳಿಂದ ರಾಜೀವ್ ಗೌಡರು ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಇದೇನು ಅವರೇನು ಹೊಸದಾಗಿ ಏನು ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದಲ್ಲ. ಈಗಾಗಲೇ 5-6 ವರ್ಷಗಳಿಂದ ನಿಮಗೂ ಗೊತ್ತಿರೋ ಹಾಗೆ ಸುಮಾರು 300ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ, 300ಕ್ಕೂ ಹೆಚ್ಚು ಹಳ್ಳಿಗಳಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಅವರದೇ ಆದಂಥ ಸೇವಾ ಮನೋಭಾವವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದೇವಸ್ಥಾನಗಳಿಗೆ, ದತ್ತಿಗಳಿಗೆ, ಮಸೀದಿಗಳಿಗೆ, ಮಂದಿರಗಳಿಗೆ ಸಂಬಂಧಪಟ್ಟಂಥ ಚರ್ಚ್ಗಳಿಗೆ ಅವರದೇ ಆದಂಥ ಕಾಣಿಕೆಯ ಮೂಲಕ ಸೇವೆಯನ್ನು ಮಾಡಿಕೊಟ್ಟು ಜೀರ್ಣೋದ್ಧಾರಗಳನ್ನು ಮಾಡಿಸಿದ್ದಾರೆ. ಅವರ ಸೇವೆ ಸದಾ ನಡೀತಾ ಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ವಿದ್ಯಾವಂತ ಯುವತಿಯರಿದ್ದಾರೆ. ಅವ್ರಿಗಾಗಿ ಏನು ಒಂದು IAS, KS ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರ್ತಕ್ಕಂಥವರು ಅವರು IAS, KS ಅಲ್ಲಿ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅಲ್ಲಿ ಹೆಂಗೆ ಉತ್ತೀರ್ಣರಾಗಬೇಕು ಮತ್ತು ಸಮಾಜಕ್ಕೆ ಏನನ್ನಾದರೂ ನಾವು ಕೊಡಬೇಕು ಅಂತೇಳಿ ಅವರಿಗೆ ಉಚಿತವಾದಂಥ IAS ಮತ್ತು KS ಸಂಬಂಧಪಟ್ಟಂಥ ಕೋಚಿಂಗ್ ಸೆಂಟರ್ ಅನ್ನೋ ಕಾಂಗ್ರೆಸ್ ಭವನದಲ್ಲಿ ಪ್ರಾರಂಭ ಮಾಡಿ ಅಲ್ಲಿ ಉಚಿತವಾಗಿ ಅವರಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಅದೇ ಅಲ್ಲದೆ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಾದ್ಯಂತ ಎಲ್ಲ ಹಳ್ಳಿಗಳಿಂದ ಯಥೇಚ್ಛವಾಗಿ 100ಕ್ಕೂ ಹೆಚ್ಚು ತಂಡಗಳು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾವೆ. ಅವರೆಲ್ಲ ಬಂದು ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್, ರಾಜೀವ್ ಗೌಡರವರ ಹುಟ್ಟುಹಬ್ಬದ ನೆನಪಿನ ಅರ್ಥವಾಗಿ ಒಂದು ಕ್ರಿಕೆಟ್ ಕಪ್ ಅಂತ, ರಾಜೀವ್ ಗೌಡ ಕ್ರಿಕೆಟ್ ಕಪ್ ಅಂತೇಳಿ 2025 ಆ ರೀತಿಯಲ್ಲಿ ಅವರ ಅಭಿಮಾನಿಗಳು ಸೇರಿ ರಾಜೀವ್ ಗೌಡರ ಹುಟ್ಟುಹಬ್ಬಕ್ಕೆ ಇದೊಂದು ನೆನಪಿನ ರೀತಿಯಲ್ಲಿ ಇರಬೇಕು ಅಂಥೇಳಿ ಭವ್ಯವಾದಂಥ ಸುಂದರವಾಗಿ ನೀವೇ ನೋಡಿರ್ಬೋದು. ಸುತ್ತಲೂ ಕೂಡ ಗ್ರೌಂಡನ್ನು ಭಾಳಷ್ಟು ನೀಟವಾಗಿ ಕ್ಲೀನ್ ಮಾಡಿ ಒನಲು ಬೆಳಕಿನ ಪಂದ್ಯಾವಳಿ. ಇದು ಒನಲು ಬೆಳಕಿನ ರಾತ್ರಿ ಮತ್ತು ಬೆಳಗ್ಗೆ ಎರಡೂ ಕೂಡ ಆಡೋ ರೀತಿಯಲ್ಲಿ ಅತ್ಯಂತ ಅದ್ಭುತವಾಗಿ
ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಿರಿಯರು ಕಿರಿಯರು ಎಲ್ಲ ಬಂದು ಕುಳಿತುಕೊಂಡು ನೋಡಲು ಸುತ್ತಲೂ ವ್ಯವಸ್ಥೆಯನ್ನು ಮಾಡಿ ಮತ್ತು ಅವ್ರಿಗೆ ಇಲ್ಲಿ ಆಟ ಆಡೋದಕ್ಕೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವರಿಗೆ ಒಂದು ಡ್ರೆಸ್ಸನ್ನು ಅವರ ಕ್ರಿಕೆಟ್ ಆಡಬೇಕಾದ್ರೆ ಅವ್ರಿಗೆ ಕೊಟ್ಟು ಮತ್ತು ಅವ್ರಿಗೆ ಸಲಕರಣೆಗಳು ಅಂದರೆ ಕ್ರಿಕೆಟ್ ಕಿಟ್ಟನ್ನು ಬ್ಯಾಟು ಬಾಲು ವಿಕೆಟ್ಸು ಅವುಗಳನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಯುವಕರು ಇವತ್ತು ಮದ್ಯ ವ್ಯಸನಿಗಳಾಗಿ ಮತ್ತು ಡ್ರಗ್ಸ್ ವ್ಯಸನಿಗಳಾಗಿ ಪೀಳಿಗೆ ಹಾಳಾಗೋದು ಬೇಡ. ಯುವಕರು ತಮ್ಮ ದೇಹವನ್ನು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಈ ಒಂದು ಸಂದರ್ಭದಲ್ಲಿ ಅವರ ಮಾತುಗಳನ್ನು ನೆನೆಸ್ಕೊಳ್ಬೇಕು. ಏನಂತಂದರೆ, ಕಬ್ಬಿಣದಂಥ ಮಾಂಸಖಂಡಗಳು, ಉಕ್ಕಿನಂಥ ನರಮಂಡಲ, ವಿದ್ಯುತ್ತಿನ ಹಿತಾಸಕ್ತಿಯನ್ನು ಬೆಳೆಸ್ಕೊಂಡಂತಹ ಮಾನವ ಒಂದು ರಾಷ್ಟ್ರವನ್ನು ನಿರ್ಮಿಸಬಲ್ಲ ಅಂತ. ಆ ರೀತಿಯಂತಹ ಯುವಕರು ಇವತ್ತು ಅವಶ್ಯಕತೆ ಇದೆ. ಅದೆಲ್ಲ ಎಲ್ಲಿ ಹುಟ್ಟು ಬರ್ತಾರೆ ಅಂದರೆ ಇಂಥ ಆಟಗಳಲ್ಲಿ, ಕ್ರಿಕೆಟ್ ಮತ್ತು ವಾಲಿಬಾಲ್ ಯಾವುದೇ ಆಗ್ಬೋದು. ದೈಹಿಕವಾಗಿ ದೇಹವನ್ನು ದಂಡನೆ ಮಾಡಿದಾಗ ಸಮಾಜಕ್ಕೆ ಒಂದು ಸಂದೇಶ ಒಳ್ಳೆಯದು ಆಗ್ತದೆ ಅಂಥೇಳಿ ಆ ಒಂದು ಕ್ರೀಡೆಯನ್ನು ತೊಡಗಿಸ್ಕೊಂಡಿದ್ದಾರೆ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ. ಈಗ ನೋಡಿ ಕ್ರೀಡಾಂಗಣ ಒಂದು ಯಾವ ರೀತಿ ಸಜ್ಜುಗೊಳ್ಳುತ್ತಿದೆ ಅಂತೇಳಿ, ಒಂದು ಪಿಚ್ಚು ಸಹ ಉತ್ತಮವಾದ ರೀತಿಯಲ್ಲಿ ಸಜ್ಜುಗೊಳಿಸುತ್ತಿದ್ದಾರೆ. ನೋಡಿ ರೋಲರ್ ಹಾಕಿ ಒಂದು ಪಿಚ್ಚನ್ನು ಸಿದ್ಧಗೊಳಿಸುತ್ತಿದ್ದಾರೆ. ನೋಡಿ ನಮ್ಮ ಆಟಗಾರರೆಲ್ಲರೂ ಸಹ ಒಂದು ಕ್ರೀಡಾಂಗಣವನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡುತ್ತಿದ್ದಾರೆ. ನಾಳೆ ಅಂದರೆ ಶುಕ್ರವಾರ 21ನೇ ತಾರೀಕು KPCC ಸಂಯೋಜಕ BV ರಾಜೀವ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಹೊನಲು ಬೆಳಕಿನ ಕ್ರಿಕೆಟನ್ನು ಆಯೋಜಿಸಲಾಗಿದೆ. 4 ದಿನಗಳ ಕಾಲ ಈ ಒಂದು ಕ್ರೀಡೆ ನಡೆಯುತ್ತದೆ. ಸುತ್ತಲೂ ಸಹ ಬಂದು ವೀಕ್ಷಕರು ಆಗಮಿಸಿ ನೋಡಬಹುದು. ಹಾಗೆಯೇ ಎಲ್ಲರಿಗೂ ಸಹ ನಾಳೆ ಒಂದು ಊಟದ ವ್ಯವಸ್ಥೆಯನ್ನು ಸಹ ಆಯೋಜಿಸಲಾಗಿರುತ್ತದೆ. ನೋಡಿ ಕ್ರೀಡೆಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಸಹ ಸಜ್ಜು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಸಹ ನಮ್ಮ ಕ್ರೀಡಾ ಅಭಿಮಾನಿಗಳು, ನಾಳೆ ಆಡುವಂತಹ ಆಟಗಾರರು. ಇದಾಗಿತ್ತು ನೆಹರು ಕ್ರೀಡಾಂಗಣದ ಪರಿಚಯ. ನಾಳೆ ತಪ್ಪದೆ ಎಲ್ಲರೂ ಬಂದು ಕ್ರಿಕೆಟನ್ನು ನೋಡಿ ಆನಂದಿಸಿ. ನಾನು ನಿಮ್ಮ ಚಿಕ್ಕದೇಕಳ್ಳಿ ಡಿ ಶಿವಕುಮಾರ್.